ಇವನು ಚಾಪೆ ತಗೊಂಡು ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ನೋಡ್ತಿದ್ದೀರಾ? ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ಬ್ಲಾಗ್. ನಾನು ನಿಮ್ಮ ದಾವಣಗೆರೆ ಬ್ಲಾಗರ್ ಅಮೂಲ್ಯ ಮಾತಾಡ್ತಿರೋದು. ನಾವು ಕೂಡ ಎಲ್ರ ತರನೇ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಫ್ಯಾಮಿಲಿ ಜೊತೆಗೆ ಹೊರಗಡೆ ಹೋಗಿದ್ವಿ, ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು. ನಿಮ್ಮನ್ನ ತಡೆದಿರುವವರು ಯಾರು? ಬೈದವೇ ಇದು ರಾಜನಹಳ್ಳಿಯಲ್ಲಿರೋ ತುಂಗಭದ್ರಾ ಹೊಳೆ. ನಮ್ಮ ಮಾಮ ನೋಡ್ರಿ ಚಿಕ್ಕ ಮಕ್ಳ ಜೊತೆ ಸೇರ್ಕೊಂಡು ಗಾಳಿಪಟ ಹಾರಿಸ್ತಾ ಇದ್ರು. ಇನ್ ಮಿಕ್ತವರೆಲ್ಲ ಬಿಸಿಲು ತುಂಬಾ ಇತ್ತಲ್ಲ, ಸೊ ನೆರಳು ಮಾಡ್ಕೊಳಕ್ಕೆ ಅಂತ ಎಲ್ಲರೂ ಕೂಡ ಕಷ್ಟಪಡ್ತಿದ್ರು. ಜೊತೆ ಗಾಳಿನೂ ಕೂಡ ತುಂಬಾ ಇತ್ತು. ಚಾಪೆ ಅಂತೂ ನಿಲ್ತಾನೆ ಇರ್ಲಿಲ್ಲ. ಹೆಂಗೆಂಗೋ ಮಾಡಿ ಫೈನಲಿ ಕಟ್ಟಿದ್ರು. ಆಮೇಲೆ ನಮ್ಮಮ್ಮ ಪೂಜೆ ಮಾಡಿದ್ರು, ಗಂಗೆ ಪೂಜೆ ಮಾಡಿದ್ರು. ನಾನು ನಮ್ಮಪ್ಪ ತಂಗಿ ಅಕ್ಕ ಎಲ್ಲರೂ ಸರ್ಕೊಂಡು ಪೂಜೆ ಮಾಡಿದ್ವಿ. ನೆಕ್ಸ್ಟ್ ಪೂಜೆ ಎಲ್ಲ ಮುಗಿದ್ಮೇಲೆ ನೀರಲ್ಲೆಲ್ಲ ಆಟ ಆಡಿದ್ಮೇಲೆ ಗಾಳಿಪಟ ಹಾರಿಸಾದ್ಮೇಲೆ ಇನ್ನೇನು ಉಳಿತು, ಸರ್ಯಾಗಿ ಬ್ಯಾಟಿಂಗ್ ಮಾಡೋದು. ಅಂದ್ರೆ ಒಳ್ಳೆ ವೆರೈಟಿ ಊಟ ಮಾಡೋದು. ಒಂದ ಎರಡು ಐಟಮ್ಸ್ ಹೇಳಕ್ಕೆ ಒಂದು 20+ ಐಟಮ್ಸ್ ಅಂತೂ ಇದ್ವು ನೋಡ್ರಿ. ವೆರೈಟಿ ಆಫ್ ಚಟ್ನಿಗಳು, ಪಲ್ಯಗಳು, ರೈಸ್ ಐಟಮ್ಸು, ರೊಟ್ಟಿ ಎಲ್ಲ ಕೂಡ ಇದ್ವು. ಹೊಟ್ಟೆ ತುಂಬಾ ಅಷ್ಟು ಊಟ ಮಾಡಿ ನೆಕ್ಸ್ಟ್ ನಮ್ಮ ಊರಿಗೆ ವಾಪಸ್ ಬಂದ್ವಿ. ನನ್ನ ಬ್ಲಾಗ್ಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಫಾಲೋ ಮಾಡಿ.